ತಾಲೂಕಿನ ಹಲವು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಘಟಕಗಳು ದೀರ್ಘಕಾಲದಿಂದ ಕೆಟ್ಟು ಹೋಗಿವೆ. ಇದರಿಂದ ಗ್ರಾಮಸ್ಥರು ಕುಡಿಯುವ ನೀರಿಗೆ ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಈ ಬಗ್ಗೆ ಹಲವು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಹುಳ, ಕೀಟ ಬಾಧೆ, ಸೊಳ್ಳೆ, ಆಮೇಲೆ ಇವೆಲ್ಲ ಕಾಯಿಲೆಗಳು ಬಹಳ ಉತ್ಪತ್ತಿಯಾಗಿ ಜನಗಳೆಲ್ಲ ಹರಡ್ತಾ ಇದಾವೆ ಸರ್. ಅಲ್ಲಿ ಜ್ವರಗಳು ಬರ್ತಾ ಇದಾವೆ. ಆಸ್ಪತ್ರೆಗೆ ಹೋಗಿ ಬಂದವ್ರು ಸರ್, ಅದನ್ನ ಕ್ಲೀನ್ ಮಾಡಿಸಲ್ಲ ಸರ್ ಅವರು. ಪಿಡಿಒ ಅಲ್ಲಿ ಹೋಗಿ ಕೇಳಿದ್ರೆ ಮಂಡಲ ನಮ್ಮ ಹತ್ರ ರೊಕ್ಕಿಲ್ಲ, ಮಾಡ್ಸಕ್ಕೆ ರೊಕ್ಕಿಲ್ಲ ಅಂತ ಹೇಳ್ತಾರೆ ಸರ್. ಅವರು ಕಂದಾಯ ಎತ್ತಿಗೆ ಹೋಗಿದ್ದಾರೆ ಸರ್, ಕ್ಲೀನ್ ಮಾಡಕ್ಕೆ ರೆಡಿ ಇಲ್ಲ ಸರ್. ಅವರು ಬರೀ ಸರ್ಕಾರದ ಮೇಲೆ ಹೇಳ್ತಾರೆ. ಗ್ರಾಮಗಳಲ್ಲಿ ರಸ್ತೆಗಳು ಹದಗೆಟ್ಟಿದ್ದು, ಚರಂಡಿಗಳು ತುಂಬಿ ತುಳುಕುತ್ತಿವೆ. ಇದರಿಂದ ಗ್ರಾಮದ ಸ್ವಚ್ಛತೆ ಹದಗೆಟ್ಟಿದ್ದು, ಸಾಂಕ್ರಾಮಿಕ ರೋಗಗಳ ಭೀತಿ ಹೆಚ್ಚಾಗಿದೆ. ನಮ್ಮ ಊರಿನ ಹಿಂಭಾಗ ಅಲ್ಲಿ ಕೆರೆ ಇದೆ. ಕೆರೆಗೆ ಅರಣ್ಯ ಇಲಾಖೆಯವರು ನೀರು ಬಿಡ್ತಾ ಇಲ್ಲ. ಎರಡು ಲೆಂತ್ ಪೈಪ್ ಲೈನ್ ಹಾಕಿದ್ರೆ ಸೀದಾ ಕೆರೆ ಮುಟ್ತತೆ. ಅಲ್ಲಿಗೆ ಅರಣ್ಯ ಇಲಾಖೆಯವರು ಬಿಡ್ತಾ ಇಲ್ಲ. ಭಾರಿ ಸಮಸ್ಯೆ ಮಾಡ್ತಾ ಇದ್ದಾರೆ. ಅಷ್ಟರು ಬಂದ್ ಮಾಡ್ತಾ ಇದ್ದಾರೆ. ಒಂದೊಂದು ಚೂರು ಕ್ರಮವನ್ನು ತಗೋಬೇಕು ಅಂತ ನಾವು ಕೇಳ್ಕೊಳ್ತಿದ್ದೇವೆ ಸರ್. ನಾವು ಮಲ್ಲಾಪುರದವರು ಒಂಚೂರು ದನ ಕರಿ ನೀರಿಲ್ಲ ಸರ್. ಎಷ್ಟೋ ದನ ಕರುಗಳು ಮಾರಿ ಬಿಟ್ಟಿದ್ದಾರೆ ನೀರಿನ ಸಮಸ್ಯೆ ಕಡೆಯಿಂದ. ರೈತರಿಗೆ ಭಾರಿ ಉಸಿರು ಅಂತ ಇದ್ದಾರೆ ಸರ್. ಮಿಷನ್ ಹೊಸ ಕುಂದಿರ್ಸ್ಬೇಕು ಸರ್. ಹೊಸ ಮಿಷನ್ ಕುಂದಿರ್ಸ್ಬೇಕು. ನಮ್ಮ ಊರಿಗೆ ಭಾರಿ ತೊಂದರೆ ಆಗ್ತಿದೆ. ಪಕ್ಕದ ಊರಿಗೆ ಹೋಗಿ ನೀರು ಹಿಡ್ಕೊಂಡ್ ಬರ್ತಾ ಇದ್ದಾರೆ. ಪಕ್ಕದ ಊರವರು ನಮಗೆ ಬರೋ ಸೇಮ್ ಆಗಿ ಮಾತಾಡ್ತಾ ಇದ್ದಾರೆ. ನಿಮ್ಮೂರ ಗಂಡಸರಿಲ್ಲ, ಆ ತರ ನೀರು ಹಿಡ್ಕೊಂಡು ಹೋಗಿ ಬರ್ತಿರಲ್ಲ ಅಂತ ಹೇಳ್ತಾ ಇದ್ದಾರೆ. ಪಾಪ ಅವ್ರಿಗೂ ನೀರಿನ ಸಮಸ್ಯೆ ಇದ್ದು ಪಕ್ಕದೂರರಿಗೂ. ಕುಡಿಯುವ ನೀರಿನ ಕೊರತೆಯಿಂದಾಗಿ ಗ್ರಾಮಸ್ಥರು ಖಾಸಗಿ ಟ್ಯಾಂಕರ್ಗಳು ಮತ್ತು ಇತರ ಮೂಲಗಳಿಂದ ನೀರನ್ನು ಖರೀದಿಸಿ ಬಳಸುವಂತಾಗಿದೆ. ಇದು ಗ್ರಾಮಸ್ಥರಿಗೆ ಆರ್ಥಿಕ ಹೊರೆಯಾಗಿ ಪರಿಣಮಿಸಿದೆ. ಅಲ್ಲಿ ಸಾಕು ಕಾಡು ಪ್ರಾಣಿಗಳು ಎಲ್ಲವೂ ನೀರು ಕುಡಿದು ಎಲ್ಲದಕ್ಕೂ ಅನುಕೂಲ ಆಗ್ತದೆ ಸರ್. ಆದ್ರೂ ಅವರು ಅರಣ್ಯ ಇಲಾಖೆ ಬಿಡ್ತಾ ಇಲ್ಲ ಸರ್. ಕಾಡು ಪ್ರಾಣಿ ಅಂತ ಹೇಳ್ತಾರೆ. ನಮಗೆ ಫಿಲ್ಟರ್ ನೀರಿಂದು ಸಮಸ್ಯೆ ಇದೆ ಅಂದ್ರೆ ಅದು ಫಿಲ್ಟರ್ನೇ ಆಗ್ತಾ ಇಲ್ಲ. ಆ ನೀರ ಇಲ್ಲಿ ಮುಟ್ಟನೂ ಕುಡಿಸ್ಯಾರ. ನಮಗೆ ಆ ನೀರು ಕುಡಿಸಿದ್ದು ಕರೆನ್ಸಿ ಏನಾಯ್ತು ಅಂತ ಕೇಳಿದ್ರೆ ನಿಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಕರೆಂಟ್ ಬಿಲ್ಲು ಕಟ್ಟಿಲ್ಲಂತೆ. ಆಮೇಲೆ ನೀರು ಮಂಡಲಿನವ್ರು ಬಂದರು, ಆ ಪಂಪ್ ಸೆಟ್ ಎತ್ಕೊಂಡ್ಯಾರ ಹಣ್ಣು ಬೋರ್ನಗಳು. ಅದು ಏನಾಗ್ಯದ ಅನ್ನೋ ಗೊತ್ತಿಲ್ಲ. ಈಗ ನೀರು ಕೇಳಕ್ಕೆ ಹೋದ್ರೆ ಪಿ ಡಿ ಮೇಡಮ್ಮು ಹೋಗ್ರಿ MLR ಹೋಗ್ರಿ ಅಂತ ಹೇಳಿದಾರೆ. ಆ MLR ಕೇಳಿದ್ರೆ ಪಿ ಡಿ ಮೇಡಮ್ ಅಂತ ಹೋಗ್ರಿ ಅಂತ. ಮತ್ತೆ ಎಲ್ಲಿ ಹೋಗ್ಬೇಕ್ರಿ ನಾವು? ಹಂಗಾಗಿ ಮತ್ತೆ ನೀರು ಇಲ್ಲದ್ರು ಸಹ ನಾವು ಎರಳ್ಳಿ ಹೋಗ್ತಾರೆ, ಗೊಬ್ಬರಳ್ಳಿ ಹೋಗ್ತಾರೆ, ಹತ್ತೂರಿ ಹೋಗಿ ಹಿಡ್ಕೊಂಡ್ ಬರ್ತಾರೆ. ನೀರಲ್ರಿ ನಮಗೆ 15 ದಿವಸ ಆಯ್ತು ಸರ್. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆಗಳನ್ನು ಪರಿಶೀಲಿಸಿ ಬಗೆಹರಿಸಲು ಕ್ರಮ ಕೈಗೊಳ್ಳಬೇಕು.